ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಕುಕ್ಕಿಂಗ್ ವಿಡಿಯೋ ಇಲ್ಲ ಆಯಿತಾ. ಫಾರ್ ಎ ಚೇಂಜ್ ನಾನು ಶಾಪಿಂಗ್ ಹಾಲ್ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ರೀಸೆಂಟಾಗಿ ಐಕ್ಯಾಗೆ ಹೋಗಿದ್ದೆ. ಐ ಥಿಂಕ್ ಒಂದು ವಾರ ಆಯಿತು ಅನಿಸತ್ತೆ. ಎಲ್ಲ ಎತ್ತಿಡಬೇಕು ಬಟ್ ಈ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಇಟ್ಟಿದ್ದೆ. ಬಟ್ ಇವತ್ತು ಟೈಮ್ ಕೂಡ ಬಂದಿದೆ. ಸೊ ಹಾಗಾಗಿ ನಾನು ಐಕ್ಯಾಯಿಂದ ಏನೇನು ತೊಗೊಂಡು ಬಂದೆ, ಮನೆಗೆ ಬೇಕಾಗಿರುವಂಥ ಅಗತ್ಯಗಳಷ್ಟೇ ತೊಗೊಂಡು ಬಂದಿರೋದು. ಅದು ಬಿಟ್ಟರೆ ಎಕ್ಸ್ಟ್ರಾ ಫ್ಯಾನ್ಸಿಯಾಗಿ ಏನೂ ತಂದಿಲ್ಲ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಕೆಲವೊಂದು ತೊಗೋಬೇಕಂತ ಸುಮಾರು ತಿಂಗಳುಗಳಿಂದ ಅಂದ್ಕೊತಾನೇ ಇದ್ದೆ. ಸರಿ ಅಲ್ಲೇ ಹೋಗೋಣ, ನೋಡ್ಬಿಟ್ಟು ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟರ್ ಬಾಟಲ್, ಈ 2 ವಾಟರ್ ಬಾಟಲ್ನ ತೊಗೊಂಬಂದೆ. ನಮ್ಮ ಮನೇಲಿ ಇದೇ ಥರದ ವಾಟರ್ ಬಾಟಲೇ ಇದ್ದಿದ್ದು. ಬಟ್ ಆಲ್ಮೋಸ್ಟ್ ಒಂದಷ್ಟು ಬಿದ್ದು ಒಡೆದು ಹೋಗಿ ಒಂದೇ ಒಂದು ಉಳ್ಕೊಂಡಿತ್ತು. ಇನ್ನೊಂದು ಯಾವುದೋ PR ಪ್ಯಾಕೇಜಲ್ಲಿ ಬಂದಿತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ನಾಟ್ ದಟ್ ಅದು ಯೂಸ್ ಮಾಡೋಕ್ಕಾಗಲ್ಲ ಅಂತಲ್ಲ, 2 ಬಾಟಲ್ ಇತ್ತು ಮನೇಲಿ ಉಳ್ಕೊಂಡಿದ್ದು. ಸೊ ಹಾಗಾಗಿ ಇನ್ನು 2 ಬಾಟಲ್ನ ನಾನು ಆ್ಯಡ್ ಮಾಡಿದೆ. ಐ ಥಿಂಕ್ ಇದು 199 ರುಪೀಸ್ ಬರುತ್ತೆ. ಎನಿವೆ ನಾನು ಪ್ರೈಸೆಲ್ಲ ಚೆಕ್ ಮಾಡಿಬಿಟ್ಟು ಕೆಳಗಡೆ ಹಾಕಿರ್ತೀನಿ ಎಷ್ಟು ಅಂತ. ಬಿಕಾಸ್ ಇಲ್ಲಿ ಪ್ರೈಸ್ ಹಾಕಿಲ್ಲ, ಇದರಲ್ಲಿ ಕಾಣಿಸ್ತಾ ಇಲ್ಲ. ಸೊ 2 ವಾಟರ್ ಬಾಟಲ್ನ ತೊಗೊಂಡು ಬಂದೆ. ಸೊ ಇದು ರೆಗ್ಯುಲರ್ ಯೂಸಿಗೆ. ಇದು ವಾಸ್ ಆಯಿತಾ, ಗ್ರೀನ್ ಕಲರ್. ಬಟ್ ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಅಂದರೆ, ಈ ವುಡನ್ ಸ್ಪ್ಯಾಚುಲಾಗಳೆಲ್ಲ ಬರುತ್ತಲ್ಲ, ಅಡುಗೆಗೆ ಬಳಸ್ತೀವಲ್ಲ ನಾವು ಕುಕ್ ಮಾಡೋಕ್ಕೆ. ಸೊ ಈ ಥರ ಸ್ಪ್ಯಾಚುಲಾಗಳು, ವುಡನ್ ಸ್ಪ್ಯಾಚುಲಾಗಳು ಬರುತ್ತಲ್ಲ, ಅದನ್ನ ಇಡೋಕ್ಕೆ ಜಾಗ ಇರಲಿಲ್ಲ. ಅಂದರೆ ಆಬ್ವಿಯಸ್ಲಿ ಈ ಸ್ಪೂನು, ಸೌಟುಗಳು ಅದು ಇದು ಎಲ್ಲ ಇಡೋಕ್ಕೆ ಜಾಗ ಇದೆ, ಬಟ್ ಎಲ್ಲ ಫಿಲ್ ಆಗಿಬಿಟ್ಟಿದೆ ಆಲ್ರೆಡಿ. ಇದು ವುಡನ್ ಸ್ಪ್ಯಾಚುಲ ಜಾಸ್ತಿ ಯೂಸ್ ಮಾಡೋದು ನನಗೆ ಕೌಂಟರಲ್ಲೇ ಇದ್ದರೆ, ಕಿಚನಲ್ಲಿ ಕಾಣೋಂಗಿದ್ರೆ ಈಸಿ ಆಗುತ್ತೆ. ಇದನ್ನು ತೊಗೊಂಡೇ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಈ ಥರ 3 ವುಡನ್ ಸ್ಪ್ಯಾಚುಲ ತೊಗೊಂಡು ಬಂದೆ. ಇದ್ರ ಪ್ರೈಸೂ ಎಲ್ಲ ಪ್ರೈಸು ನಾನು ಕೆಳಗೆ ಹಾಕಿರ್ತೀನಿ, ನೋಡ್ಬೋದು. 3 ವುಡನ್ ಸ್ಪ್ಯಾಚುಲಾಗಳು ಬರುತ್ತೆ. ಆ ಸ್ಪ್ಯಾಚುಲಾಗಳನ್ನ ಇಡೋದಕ್ಕೆ ಹೋಲ್ಡರು ಅಥವಾ ಏನಂತಾರೋ ಗೊತ್ತಿಲ್ಲ. ಸೊ ಅದು ಬೇಕಿತ್ತು ನನಗೆ. ಅದಕ್ಕೆ ಐ ಥಾಟ್ ಈ ವಾಸ್ನ, ಅಂದರೆ ಹೂ ತಂದಾಗ ಹೂನು ಇಡ್ಬೋದು, ಆ್ಯಂಡ್ ಇಲ್ಲ ಅಂತ ಅಂದರೆ ಸಮ್ಟೈಮ್ಸ್ ಈ ಥರ ಸ್ಪ್ಯಾಚುಲಾಗಳನ್ನೂ ಇಟ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದನ್ನು ತೊಗೊಂಬಂದೆ. ಇದ್ರದ್ದು ಪ್ರೈಸು ನಾನು ಹಾಕಿರ್ತೀನಿ. ಈ ಥರ ಇದೆ, ಟ್ರಾನ್ಸ್ಪರೆಂಟ್ ಇದೆ, ಒಳ್ಳೆ ಪಾಪ್ ಆಫ್ ಕಲರ್ ಕೂಡ ಇದು, ಗ್ರೀನ್ ಕಲರ್. ತುಂಬ ಚೆನ್ನಾಗಿದೆ ಇದು. ಸೊ ಹಾಗಾಗಿನೇ ನನಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ವಾಸ್ನ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಇದ್ದಿದ್ರಲ್ಲಿ ಇದೇ ನನಗೆ ಕಡಿಮೆಗೆ ಸಿಕ್ಕಿದ್ದು, ಆ್ಯಂಡ್ ಹಾಗಾಗಿ ನಾನು ಇದನ್ನು ತೊಗೊಂಡೆ. ಸೊ 2 ಥರ ಯೂಸ್ ಆಗುತ್ತೆ, ಹೂ ಇಡೋಕ್ಕೂ ಯೂಸ್ ಆಗುತ್ತೆ, ಈ ಥರ ಎಲ್ಲ ವುಡನ್ ಸ್ಪ್ಯಾಚುಲಾಗಳನ್ನೂ ಇಡೋಕ್ಕೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಎಲ್ಲ ಹೆಂಗೆ ಸೆಟ್ ಮಾಡ್ತೀನಿ ಅಂತಲೂ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಇದೊಂದು. ಆ್ಯಂಡ್ ಆಲ್ಸೋ ಮನೆಯಲ್ಲಿ ಈ ಚಾಕು ಸಮ್ಟೈಮ್ಸ್ ಹಂಗೆ ಏನಾಗತ್ತೆ ಅಂತ ಅಂದರೆ, ತುದಿಯಲ್ಲಿ ಕಟ್ಟಾಗೋಗಿದೆ ಎಷ್ಟೊಂದು. ಈ ಎಳ್ನೀರು ಏನೋ ಮಾಡೋಕ್ಕೆ ಹೋಗಿ ಬರೀ ಚಾಕು ಯೂಸ್ ಮಾಡ್ತೀನಿ. ಸೊ ಆ ತುದಿಯಲ್ಲಿ ಕಟ್ಟಾಗೋಗಿತ್ತು ಅಂದ್ಬಿಟ್ಟು 2 ಚಿಕ್ಕ ಚಾಕು ಇರಲಿ ಅಂದ್ಬಿಟ್ಟು ಮನೆಗೆ ತೊಗೊಂಡು ಬಂದೆ. ಇವ್ರ ಚಾಕುಗಳೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ, ನಾನು ಹಿಂದೆನೂ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಬೇರೆ ಬ್ರ್ಯಾಂಡಿಗೆ ಶಿಫ್ಟ್ ಮಾಡಿದ್ದೆ. ಬಟ್ 3 ಚಾಕು ತೊಗೊಂಡು ಬಂದೆ. 3 ಚಾಕುದು ತುದಿ ಎಗ್ರೋಗ್ಬಿಟ್ಟಿದೆ. ಹಾಗೆ ಯೂಸ್ ಮಾಡ್ತಿದ್ದೆ ಅದನ್ನು. ಬಟ್ ಐ ಥಾಟ್ ಇಟ್ಸ್ ಟೈಮ್ ಚಾಕು ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು. ದೊಡ್ಡದೆಲ್ಲ ಚೆನ್ನಾಗಿದೆ, ಚಿಕ್ಕ ಚಾಕುಗಳು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀನಲ್ಲ ಅದು ಸ್ವಲ್ಪ ಹಾಳಾಗಿತ್ತು. ಸೊ ಹಾಗಾಗಿ ಈ ಚಾಕುನ ತೊಗೊಂಡು ಬಂದೆ. ಎಷ್ಟು ಬಟ್ಟೆಗಳಿದ್ರು, ಅಂದರೆ ಎಸ್ಪೆಷಲಿ ಸೀರೆಗಳನ್ನ ಹಂಗಂಗೆ ಫೋಲ್ಡ್ ಮಾಡಿ ಇಡ್ತಿದ್ದೆ. ಇತ್ತೀಚೆಗೆ ತುಂಬ ಸೀರೆಗಳನ್ನ ನನಗೆ ಕಳಿಸ್ಕೊಡೋರು. ನನಗೆ ಹ್ಯಾಂಗರ್ಸ್ ಕಡಿಮೆ ಆಗೋಗಿತ್ತು, ಅದನ್ನೆಲ್ಲ ನೀಟಾಗೆ ಸೆಕ್ಯೂರ್ ಮಾಡಿ ಎತ್ತಿಡೋಕ್ಕೆ ವಾರ್ಡ್ರೂಬಲ್ಲಿ ಹ್ಯಾಂಗರ್ಸ್ಗಳಿರಲಿಲ್ಲ. ಸೊ ಹಾಗಾಗಿ ಐ ಥಾಟ್ ಹ್ಯಾಂಗರ್ಸ್ಗಳನ್ನ ತೊಗೊಂಬರೋಣ ಅಂದ್ಬಿಟ್ಟು 5 ಹ್ಯಾಂಗರ್ಸ್ ಸೆಟ್ ತೊಗೊಂಬಂದಿದ್ದೀನಿ. ಅಂದರೆ ಒಂದು ಸೆಟ್ಟಲ್ಲಿ 5 ಹ್ಯಾಂಗರ್ಸ್ ಬರುತ್ತೆ, 5 ಪೀಸಸ್ ಬರುತ್ತೆ. ಸೊ ನಾನು ಈ ಸಲಕ್ಕೆ 25 ಹ್ಯಾಂಗರ್ಸ್ಗಳನ್ನ ತಂದಿದ್ದೀನಿ. ಇದೆಲ್ಲ ಪ್ಯೂರ್ಲಿ ಸೀರೆಗಳಿಗೇನೆ, ಬಿಕಾಸ್ ಅದು ಫೋಲ್ಡ್ ಮಾಡಿ, ಕೆಲವೊಂದು ರೇಷ್ಮೆ ಸೀರೆಗಳನ್ನೂ ಅಷ್ಟೇ ಈಗ ಯೂಸ್ ಮಾಡೋಣ ಅಂತ ತೊಗೊಂಡಿರ್ತೀನಿ, ಹ್ಯಾಂಗರ್ ಸಿಗ್ತಿರಲ್ಲ, ಹ್ಯಾಂಗರ್ ಇರಲ್ಲ ಅಂತ ಅನ್ನೋ ಕಾರಣಕ್ಕೆ ಹಂಗಂಗೆ ಫೋಲ್ಡ್ ಮಾಡಿ ಇಟ್ಬಿಡ್ತಾ ಇದೆ. ಸೊ ದಟ್ ಇವತ್ತು ಕೂತ್ಕೊಂಡು ಎಲ್ಲನೂ ನಾನು ಸೆಗ್ರಿಗೇಟ್ ಮಾಡಬೇಕು. ರೇಷ್ಮೆ ಸೀರೆಗಳನ್ನೆಲ್ಲ ಒಂದು ಕಡೆಗೆ, ಕಾಟನ್ ಸೀರೆಗಳೆಲ್ಲ ಒಂದು ಕಡೆಗೆ, ಫ್ಯಾನ್ಸಿ ಸೀರೆಗಳೆಲ್ಲ ಒಂದು ಕಡೆ ನೀಟಾಗಿ ಎಲ್ಲನೂ ಸಾರ್ಟ್ ಔಟ್ ಮಾಡಿ ಇಡಬೇಕು. ಹ್ಯಾಂಗರ್ಸ್ ಇರಲಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಈಗ ಹ್ಯಾಂಗರ್ಸ್ ಬಂದಿದೆ, ಬೇರೆ ಏನೂ ರೀಸನ್ ಕೊಡೋಕ್ಕಾಗಲ್ಲ. ಸೊ ಅದನ್ನು ಇವತ್ತು ಕೂತ್ಕೊಂಡು ಮಾಡ್ತೀನಿ. ಹಾಗಾಗಿ ಈ ಹ್ಯಾಂಗರ್ಸ್ನ ತೊಗೊಂಡು ಬಂದೆ. 25 ಹ್ಯಾಂಗರ್ಸ್ ಇದೆ. ನಾನು ಹೊಸ ಮನೆಗೆ ಬಂದಾದಮೇಲೆ ಈ ಬೆಡ್ ಸ್ಪ್ರೆಡ್ಡು, ಬೆಡ್ಶೀಟು ಅಥವಾ ಕ್ವಿಲ್ಟ್ ಕವರ್ಗಳು ಎಲ್ಲ ಹಳೆ ಮನೇಲಿ ಏನೇನಿತ್ತು ಅದನ್ನೇ ತೊಗೊಂಡು ಬಂದಿದ್ದೆ.
ಜಸ್ಟ್ ಒಂದು ಸೆಟ್ ಮಾತ್ರ ಶಾಪ್ ಮಾಡಿದ್ದೆ ಐಕ್ಯಾದಲ್ಲಿ, ಈಗ ಹೊಸ ಮನೆಗೆ ಬರೋಕ್ಕೂ ಮುಂಚೆ ಆಲ್ಮೋಸ್ಟ್ 1 ವರ್ಷದ ಹಿಂದೆ. ಸೊ ನಾನು ನೆಕ್ಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋಣ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಇರೋದಲ್ಲೇ ನಾನು ಮ್ಯಾನೇಜ್ ಮಾಡ್ತಾಯಿದ್ದೆ. ಹೋದಾಗ ನನಗಿದು ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ ಆಯಿತಾ. ಸಿಕ್ಕಾಬಡೆ ಇಷ್ಟ ಆಯಿತು. ಈ ಥರ ಚೆಕ್ಸ್ ಅಂದರೆ ಚೆಕರ್ಡ್ ಪ್ಯಾಟರ್ನ್ ನಂಗೆ ಸಿಕ್ಕಾಬಡೆ ಇಷ್ಟ ಆಗ್ತಿದೆ. ಆಫ್ ಲೇಟ್ ಸೀರೆಗಳು ತೊಗೋತಾ ಇದ್ದೀನಿ. ಆ್ಯಂಡ್ ಬೆಡ್ ಸ್ಪ್ರೆಡ್ ನನಗೆ ಬೇಕಿತ್ತು ಚೆಕರ್ಡಲ್ಲಿ, ಅಲ್ಲಿತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದು ಬೆಡ್ಶೀಟ್ ಮತ್ತು ಪಿಲೋ ಕವರ್ ಬರುತ್ತೆ. ಹಾಂ, ಬೆಡ್ ಸ್ಪ್ರೆಡ್ ಮತ್ತು ಪಿಲೋ ಕವರ್ ಇದೆ ಇದರಲ್ಲಿ. ಇದರಲ್ಲೂ ಅಷ್ಟೇ ಸೇಮ್ ಬೆಡ್ ಸ್ಪ್ರೆಡ್ ಮತ್ತು ಪಿಲೋ ಕವರ್ ಇದೆ. 2 ತೊಗೊಂಡೆ. ಇದು ಯಾಕೆ ತೊಗೊಂಡೆ ಗೊತ್ತಾ? ಇದು ಕ್ವಿಲ್ಟ್ ಕವರು. ನಾನು ಅದನ್ನು ಈ ಥರ ಪ್ಯಾಟರ್ನಲ್ಲಿ ನೋಡ್ತಾ ಇದ್ದೆ. ಆ್ಯಕ್ಚುಲಿ ರೆಡ್ ಆರೆಂಜ್ ಕಲರ್ ಕಾಂಬಿನೇಷನ್ ಇತ್ತು, ಬಟ್ ಅದು ನನ್ನ ಬೆಡ್ ಸೈಜಿಗೆ ಕ್ವಿಲ್ಟ್ ಸೈಜಿಗೆ ಇರಲಿಲ್ಲ. ಸೊ ಹಾಗಾಗಿ ಈ ಕಲರ್ನ ತೊಗೊಂಡೆ. ಇದಕ್ಕೆ ಮ್ಯಾಚ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಒಂಥರ ನೀಟಾಗಿದ್ದಾಗ, ಯಾಕಂದ್ರೆ ನಾವು ಮಲಗುವಂಥ ಜಾಗ, ಇರುವಂಥ ಮನೆ ತುಂಬ ಕ್ಲೀನಾಗಿರಬೇಕು ಅಂತ ನಾನು ತುಂಬ ಬಿಲೀವ್ ಮಾಡ್ತೀನಿ. ಸೊ ನಂಗೆ ಇದೆಲ್ಲ ವಾರಕ್ಕೊಂದು ಸಲ ನಾನು ಚೇಂಜ್ ಮಾಡ್ತಾ ಇರ್ತೀನಿ, ಅಲ್ಲಿ ಎಲ್ಲರೂ ಚೇಂಜ್ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ನೀಟಾಗೆ ತುಂಬ ಚೆನ್ನಾಗಿ ಕಾಣಿಸಿದ್ರೆ ನಂಗೆ ಇಷ್ಟ ಆಗುತ್ತೆ. ಅಂದರೆ ಮಲ್ಗಕ್ಕೆ ಒಂಥರ ಖುಷಿ ಅನಿಸುತ್ತೆ. ನಾಟ್ ದಟ್ ಬೇರೆ ಬೆಡ್ ಸ್ಪ್ರೆಡ್ ಮೇಲೆ ಮಲ್ಗೋಕ್ಕಾಗಲ್ಲ ಅಂತಲ್ಲ. ಇದು ಡುವೆ ಕವರ್ ಇದು. ಸೊ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಬೆಡ್ಶೀಟು ಮತ್ತು ಪಿಲೋ ಕವರು. ಸೊ ಬೆಡ್ಡಿಗೆ ತೊಗೊಂಡಿದ್ದು 2 ಸೆಟ್ಟು ಆ್ಯಂಡ್ ಇದು ಡುವೆ ಕವರ್ ಒಂದು. ಇದರಲ್ಲಿ ಪಿಲೋ ಕವರು ಇದೆ ಇದರಲ್ಲಿ. ಓಕೆನಾ? ಸೊ ನಾನು ಶಾಪ್ ಮಾಡಿದ್ರಲ್ಲಿ ಸ್ವಲ್ಪ 2000 ಮೇಲೆ ಪ್ರೈಸ್ ಆಗಿದ್ದು ಇದೇನೇ, 2000 ಮೇಲೆ. ಹಾಂ, ಇನ್ನು ಮಿಕ್ಕಿದೆಲ್ಲ 1500, ಕೆಲವೊಂದು 99 ರೂಪಾಯಿ ಇದೆ, ಕೆಲವೊಂದು 199 ರೂಪಾಯಿ ಇದೆ, ಈ ಥರದ್ದೆಲ್ಲ ಇದೆ. ಬಟ್ ಈಗ ಬೆಡ್ಶೀಟ್ ಕವರ್ಗಳು ಅಥವಾ ಡುವೆ ಕವರ್ಗಳೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಹೊರಗಡೆ, ಇನ್ನೂ ಜಾಸ್ತಿ ಇರುತ್ತೆ. ನಾನು ಇನ್ಫ್ಯಾಕ್ಟ್ ಹೋಮ್ ಸೆಂಟರಿಗೆ ಹೋಗಿದ್ದೆ. ಆಗ ನನಗೆ ಗೊತ್ತಿಲ್ಲದೆ ಪ್ರೈಸ್ ಅವ್ರನ್ನೇನೋ ಕೇಳಿದೆ. ಅವ್ರು ಏನೋ ಹೇಳಿ ನಾನು ಬೈ ಮಿಸ್ಟೇಕಾಗಿ ಏನೋ ಕೇಳಿಸ್ಕೊಂಡು ಬಿಲ್ ಕೌಂಟ್ರಿಗೆ ಬಂದಾಗ ಗೊತ್ತಾಯಿತು 7500 ಅಂತ. ಅದರಲ್ಲಿ ನಾನು ಇಲ್ಲಿ 3 ತೊಗೊಂಡ್ಬಿಡ್ತೀನಿ, ಅಥವಾ ಅಟ್ಲೀಸ್ಟ್ 3 ಬಂದುಬಿಡತ್ತೆ ಈಸಿಯಾಗಿ ನಾವು ಐಕ್ಯಾಗಿ ಹೋದರೆ. ಸೊ ಹಾಗಾಗಿ ನಾನು ಅದನ್ನು ತೊಗೊಂಡಿರಲಿಲ್ಲ. 7500 ಎಲ್ಲ ಕೊಟ್ಟು ನಾಟ್ ವರ್ತ್. ಒಳ್ಳೆ ಮೆಟೀರಿಯಲ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಸುಮಾರು ವರ್ಷಗಳು ನಾವು ಅದನ್ನು ಬಳಸ್ಬೋದು. ಎಷ್ಟೇ ವಾಶ್ ಮಾಡಿದ್ರೂ ಎಸ್ಪೆಷಲಿ ಕಾಟನ್ ಮೆಟೀರಿಯಲ್ಗಳು ತುಂಬ ಬಾಳಿಕೆ ಬರುತ್ತೆ. ಸೊ ಹಾಗಾಗಿ ನಾನು ಈ ಥರ ಯಾವಾಗಲೂ ವರ್ಷಕ್ಕೊಂದು ಸಲ ಈ ಥರದ್ದು ಇನ್ವೆಸ್ಟ್ ಮಾಡ್ತೀನಿ. ಅದಾದಮೇಲೆ ಒಂದು 2-3 ವರ್ಷ ಅದನ್ನು ಬಳಸ್ತೀನಿ, ಅಥವಾ ಲೀಸ್ಟ್ ಅಂದರೂ ಒಂದು 2 ವರ್ಷನಾದರೂ ನಾವು ಅದನ್ನು ಬಳಸ್ಬೋದು. ತುಂಬ ಕಡಿಮೆ ತೊಗೊಂಡು ಒಂದು ಸಲ ವಾಶ್ ಮಾಡಿದ ತಕ್ಷಣ ಅದು ಕಲರ್ ಬಿಡೋಕ್ಕೆ ಶುರುವಾಗಿರುತ್ತೆ, ಫ್ಯಾಬ್ರಿಕ್ ಕಲರ್ ಚೇಂಜ್ ಆಗೋಕ್ಕೆ ಶುರುವಾಗಿರುತ್ತೆ. ಸೊ ಅದಕ್ಕಿಂತ ಐ ಥಾಟ್ ಈ ಥರದ ಇನ್ವೆಸ್ಟ್ಮೆಂಟ್ ಇಸ್ ಆಲ್ವೇಸ್ ಬೆಟರ್. ಬಿಕಾಸ್ ಈಗ ಕಡಿಮೆ ಕ್ವಾಲಿಟಿ ಇರುವಂಥ ಮೆಟೀರಿಯಲ್ ತೊಗೊಂಡು ವರ್ಷಕ್ಕೆ 4-5 ಸಲ ಶಾಪಿಂಗ್ ಮಾಡೋ ಬದಲು ಈ ಥರ 2 ವರ್ಷಕ್ಕೊಂದು ಸಲನೋ ಅಥವಾ 1 ವರ್ಷಕ್ಕೊಂದು ಸಲನೋ ಈ ಥರದ್ದು ಒಳ್ಳೆ ಕ್ವಾಲಿಟಿ ಇರುವಂಥ ಬೆಡ್ಶೀಟ್ಗಳನ್ನ ತೊಗೊಳ್ಳೋದು ಉತ್ತಮ ಆಗುತ್ತೆ. ಎಸ್ಪೆಷಲಿ ಕಾಟನ್. ನಾನು ಯೂಶ್ವಲಿ ಕಾಟನ್ನೇ ಪ್ರಿಫರ್ ಮಾಡೋದು. ಸೊ ಹಾಗಾಗಿ ಈ 3 ಪೀಸ್ಗಳನ್ನ ತೊಗೊಂಡು ಬಂದೆ ನಾನು. ಅದಾದಮೇಲೆ ಪಿಲ್ಲೋ ಕವರ್ಗಳು. ನಮ್ಮ ಮನೆಯಲ್ಲಿ ಕಲರೇ ಇಲ್ಲ ಆಯಿತಾ, ಒಂದು ಪಾಪ್ ಆಫ್ ಕಲರ್ ಇಲ್ಲ. ಇಟ್ಸ್ ನ್ಯೂಟ್ರಲ್. ನಮ್ಮ ಮನೆ ಪೇಂಟಿಂಗ್ ಇರ್ಬೋದು ಅಥವಾ ಕಿಚನ್ ಕಲರ್ನ ಒಂದು ಏನು ಯೂಸ್ ಮಾಡಿದ್ದೀವಿ ಎಲ್ಲನೂ ಕಲರ್ಸ್ ಮನೆ ಒಳಗಡೆ, ಇಟ್ಸ್ ಮೋರ್ ಆಫ್ ಲೈಟ್ ಗ್ರೀನ್ ಅಥವಾ ವಾರ್ಮ್ ಗ್ರೀನ್, ಈ ಸ್ವಲ್ಪ ಅದಿ ಟೋನ್ಸನ್ನೇ ಮಾಡಿಸಿದ್ದು. ನನಗೆ ಪಾಪ್ ಆಫ್ ಕಲರ್ ಬೇಡ ಇತ್ತು. ಯಾಕಂದರೆ ಈ ಥರದ್ರಲ್ಲಿ ಏನಾದರೂ ಒಂದು ಪಾಪ್ ಆಫ್ ಕಲರ್ ಹಾಕಿದ್ರೆ ವೈಬ್ರೆಂಟಾಗಿ ಕಾಣುತ್ತೆ ಸಾಕು ಮನೆ. ಬಟ್ ನಂಗೆ ಮನೆ ಯಾವಾಗಲೂ ತುಂಬ ಕಣ್ಣಿಗೆ ಏನೋ ತುಂಬ ಕಾಮಿಂಗಾಗಿ ಕಾಣಬೇಕಾಗಿತ್ತು, ತುಂಬ ಕಲರ್ಸ್ ಎಲ್ಲ ಬೇಡ ಇತ್ತು. ಸೊ ಹಾಗಾಗಿ ಏನು ಮಾಡ್ತಿದ್ದೀನಿ ಅಂತಾನೆ ಈ ಪಿಲೋ ಕವರ್ ಬಂದಾಗ, ಈಗ ಸೋಫಾ ಮೇಲೆ ಇಡ್ತೀವಲ್ಲ ಅದ್ರದ್ದಿದ್ದು, ಆ ಪಿಲೋ ಕವರಲ್ಲಿ ಒಂಚೂರು ಪಾಪ್ ಆಫ್ ಕಲರ್ ತಂದಾಗ ಒಂಥರ ವೈಬ್ರೆಂಟಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಇಡೀ ಮನೆಯೇ ಕಲರ್ಫುಲ್ ಮಾಡೋದಕ್ಕಿಂತ ಐ ಥಿಂಕ್ ಸಣ್ಣ ಪುಟ್ಟ ಎಲಿಮೆಂಟ್ಸಲ್ಲಿ ನಾವು ಕಲರ್ನ ತೊಗೊಂಡು ಬರ್ಬೋದು ಮನೆಗೆ. ಸೊ ಹಾಗಾಗಿ 2 ಪಿಲ್ಲೋ ಕವರ್ನ ನಾನು ತೊಗೊಂಡೆ. ಇದು ಸ್ವಲ್ಪ ಸ್ಲೈಟ್ಲಿ ವೆಲ್ವೆಟ್ ಕೈಂಡ್ ಆಫ್ ಮೆಟೀರಿಯಲ್ ಇದೆ. ಆ್ಯಂಡ್ ಈ ಪಿಲ್ಲೋ ಕವರ್ಗಳು ಅಷ್ಟೇ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾನು ಎಷ್ಟು ಸಲ ವಾಶ್ ಮಾಡಿ ಯೂಸ್ ಮಾಡಿದ್ದೀನಿ ಅಂತ ಅಂದರೆ ಪಿಲ್ಲೋ ಕವರ್ಸ್ನ ಇವತ್ತಿಗೂ ಅದೇ ಥರದ್ದು ಒಳ್ಳೆ ಕ್ವಾಲಿಟಿ ಹಾಗೆ ಕಾಣುತ್ತೆ, ಹೊಸ ಥರನೇ ಕಾಣುತ್ತೆ. ಸೊ ನಾನು ಬೇಜ್ ಕಲರ್ ತಂದಿದ್ದೆ ಲಾಸ್ಟ್ ಟೈಮ್ ಹೋದಾಗ, 1.25 ವರ್ಷ ಆಯ್ತು ನಾನು ಐಕ್ಯಾಗಿ ಹೋಗಿ. ಸೊ ಆವಾಗ ಹೋದಾಗ ಬೇಜ್ ಕಲರ್ ತಂದೆ. ಈ ಸಲ ಇರಲಿ ಪಾಪ್ ಆಫ್ ಕಲರ್ 2. ಓಕೆ, ಇದು ಥ್ರೋ ಅಂತ ಅಂತೀವಿ ನಾವು ಸೋಫಾ ಮೇಲೆ ಹಾಕ್ಕೊಳ್ಳೋದು. ಅಂದರೆ
ಆಬ್ವಿಯಸ್ಲಿ ನಾವು ಸೋಫಾ ಮೇಲೆ ಕೂತಾಗ ಬೆಡ್ಶೀಟೋ ಬ್ಲ್ಯಾಂಕೆಟೋ ತೊಗೊಂಡು ಹಾಕ್ಕೊಂಡು ಹೊತ್ಕೊಳ್ಳೋಕ್ಕಲ್ಲ ಚಳಿ ಆದಾಗ. ಸೊ ನಂಗೆ ಈ ಥರ ಥ್ರೋಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಸುಮಾರು ವರ್ಷಗಳಿಂದ ನಾನು ಥ್ರೋನ ಯೂಸ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಅಗೇನ್ ಕ್ರೀಮ್ ಕಲರ್ ಇತ್ತು. ಐ ಥಾಟ್ ಅಗೇನ್ ಪಾಪ್ ಆಫ್ ಕಲರ್ ಬೇಕಲ್ಲ, ಸೊ ಹಾಗಾಗಿ ಇದನ್ನು ನಾನು ತೊಗೊಂಡು ಬಂದೆ. ಇದೊಂಥರ ಪಿಂಕಿಶ್ ಆರೆಂಜಿಶ್ ಥ್ರೋ. ಎಲ್ಲ ಫ್ಯಾನ್ಸಿ ವರ್ಡ್ಸ್ಗಳಿದೆಲ್ಲ, ಬಟ್ ಯಾ ಇಟ್ಸ್ ನೈಸ್. ತುಂಬ ಚೆನ್ನಾಗಿದೆ, ವಾರ್ಮ್ ಅನಿಸತ್ತೆ. ಆ್ಯಂಡ್ ಮಟೀರಿಯಲು ತುಂಬ ಚೆನ್ನಾಗಿದೆ. ಸೇಮ್ ಬೇರೆ ಕಲರ್ ಇತ್ತು, ಸೊ ಈ ಸಲ ಈ ಕಲರ್ ತೊಗೊಂಡು ಬಂದೆ ನಾನು, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಫ್ಯಾನ್ಸಿ ಏನಲ್ಲ ಆಯಿತಾ, ಬಟ್ ನನಗೆ ಕ್ಯಾಂಡಲ್ಸ್ ಅಂದರೆ ತುಂಬ 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 ಇಷ್ಟ. ಸಿಕ್ಕಾಬಡೆ ಇಷ್ಟ ಆಗುತ್ತೆ ಕ್ಯಾಂಡಲ್ಸು ಮನೆಯಲ್ಲಿ ಲೈಟ್ ಮಾಡೋಕ್ಕೆ. ನನಗೆ ಮನೆಯಲ್ಲಿ ಮೇಜರಾಗಿ ನಾನು ತುಂಬ ಬೇಜಾರಾದಾಗ ಎಲ್ಲ ಮಾಡಿದಾಗ ಏನು ಮಾಡೋದು ಅಂತ ಅಂದರೆ, ಒಂದು ಹೂ ನಾನೇ ಮನೆಗೆ ತರಿಸ್ಕೋತೀನಿ ನಾನು. ಅದ್ರ ಜೊತೆಗೆ ನನಗೆ ಕ್ಯಾಂಡಲ್ಸ್ ಅಂಟ್ಸೋಕ್ಕೆ ಮನೆಯಲ್ಲಿ ತುಂಬ ಇಷ್ಟ. ಮನೆಯಲ್ಲಿ ಲೈಟ್ಸ್ ಆನ್ ಮಾಡೋದಕ್ಕಿಂತ ಕ್ಯಾಂಡಲ್ಸ್ ಅಂಟ್ಸೋಕ್ಕೆ ನಂಗೆ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಸೊ ಈ ಥರದ್ದೊಂದು ವಿಂಟೇಜ್ ಕ್ಯಾಂಡಲ್ ಹೋಲ್ಡರ್ನ ಬೇರೆ ಎಲ್ಲ ವೆಬ್ಸೈಟಲ್ಲೆಲ್ಲ ನೋಡಿದ್ದೆ, ಸ್ವಲ್ಪ ಜಾಸ್ತಿನೇ ಇತ್ತು. ಆ್ಯಂಡ್ ಅಯ್ಯೋ ಬೇಕಾ ನೋಡೋಣ, ಐಕ್ಯಾದಲ್ಲಿ ನೋಡಿಟ್ಟಿದ್ದೆ ಆಯಿತಾ. ಸೊ ಹಾಗಾಗಿ ಐಕ್ಯಾದಲ್ಲೇ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡು ಸುಮ್ಮನಾಗಿದ್ದೆ. ಇದು ಹೆಂಗೆ ಕಾಣತ್ತಂತಲೂ ತೋರಿಸ್ತೀನಿ. ಐ ಥಿಂಕ್ ಕ್ಯಾಂಡಲ್ ಇಷ್ಟ ಆಗೋರಿಗೆ ಮಾತ್ರ ಇದು ಓಕೆ ಇದೇನು ಅಂತ ಅರ್ಥ ಆಗುತ್ತೆ. ಸೊ ಇದು ಈ ಥರ ಆಯಿತಾ, ಈ ಥರ ಕ್ಯಾಂಡಲ್ ಹೋಲ್ಡರ್ಗಳು, ಕ್ಯಾಂಡಲ್ಲು ಬರುತ್ತೆ. ಇದು ಕ್ಯಾಂಡಲ್ಲು ತೊಗೊಂಬಂದಿದ್ದೀನಿ. ಇಲ್ಲದೇ ಇದ್ದರೂ ಬ್ಲಿಂಕಿಟಲ್ಲಿ ಝೆಪ್ಟೋಲೆಲ್ಲ ಕ್ಯಾಂಡಲ್ ಸಿಗುತ್ತೆ ಆಯಿತಾ. ಲೆಟ್ ಮೀ ಶೋ ಯು. ಸುಮ್ಮನೆ ನಿಮಗೊಂದು ಐಡಿಯಾ ಬರಲಿ ಅಂತ. ಐ ಆಮ್ ಶೋರ್ ನೀವು ನೋಡಿರ್ತೀರ ಅಷ್ಟೊಂದು ಜನ ಇದನ್ನು. ಈ ಥರ ಕ್ಯಾಂಡಲ್ಸ್, ಇದರಲ್ಲಿ ಫ್ರೇಗ್ರೆನ್ಸ್ ಏನಿಲ್ಲ, ಇದು ಸಿಂಪಲ್ ಪ್ಲೇನ್ ಒನ್. ಒಳಗೆ ಹೋಗಲ್ವಾ? ಹಾಂ ನೋಡಿ ಈ ಥರ. ಸೊ ಕ್ಯೂಟ್ನು. ಸೊ ಈ ಥರ ಎಲ್ಲ ಕ್ಯಾಂಡಲ್ ಅಂಟಿಸಿ ನಂಗೆ ಇಷ್ಟ. ಕ್ಯಾಂಡಲ್ ಸಿಕ್ಕಾಬಡೆ ಇಷ್ಟ. ಸೊ ಈ ಥರ ಅಂಟಿಸ್ಬೋದು. ಅಂದರೆ ಹಿಂಗೆ 3 ಸೆಟ್ ಮಾಡಿ ಕ್ಯಾಂಡಲ್ ಅಂಟಿಸಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಈ ಕ್ಯಾಂಡಲ್ ಹೋಲ್ಡರು ಇದು 3 ಪೀಸ್ ಬರುತ್ತೆ ಒಂದು ಬಾಕ್ಸಲ್ಲಿ. ಆ್ಯಂಡ್ ಕ್ಯಾಂಡಲ್ಸು ತೊಗೊಂಡು ಬಂದೆ. ಕ್ಯಾಂಡಲ್ಸ್ ಬಂದು 1 2 3 1 2 4 5 6 7 ಅಲ್ಲ 8 ಕ್ಯಾಂಡಲ್ಸ್ ಬರುತ್ತೆ. ಹಾಂ 8 ಕ್ಯಾಂಡಲ್ಸ್ ಬರುತ್ತೆ ಇದರಲ್ಲಿ. ಸೊ ಬರೀ ಕ್ಯಾಂಡಲ್ ಹೋಲ್ಡರ್ ಮಾತ್ರ ತೊಗೊಂಡ್ಬರಲಿಲ್ಲ, ಕ್ಯಾಂಡಲ್ಸು ತೊಗೊಂಡು ಬಂದೆ. ಆ್ಯಂಡ್ ಇದು 3 ಬರುತ್ತೆ ತೊಗೊಂಡು ಬಂದ. ಆಮೇಲೆ ಅಕಸ್ಮಾತ್ ಕ್ಯಾಂಡಲ್ ಖಾಲಿ ಆದಾಗ ಸದ್ಯಕ್ಕೆ ಈಗ ಈ ಸೆಲ್ ಹಾಕಿ ಯೂಸ್ ಮಾಡುವಂಥ ಕ್ಯಾಂಡಲ್ಗಳು ಬರುತ್ತಲ್ಲ, ಅದೊಂದು ಇರಲಿ. ಸಮ್ಟೈಮ್ಸ್ ಬರೀ ಇದಿಷ್ಟೇ ಸಾಕು ಅಂತ ಅನಿಸಿದ್ರೆ ಇದನ್ನು ಮಾತ್ರ ಲೈಟ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ಇದು ಕ್ಯಾಂಡಲ್ ಥರ, ಆದರೆ ಕ್ಯಾಂಡಲ್ ಅಲ್ಲ. ಬಟ್ ಏನಂತ ಅಂದರೆ ಸೆಲ್ ಹಾಕಿದ್ರೆ ಉರಿಯತ್ತೆ ಇದು ಚೆನ್ನಾಗಿ. ಹಿಂಗೆ ಇಡ್ಬೋದು ನೋಡಿ, ಹಿಂಗಿರುತ್ತೆ. ಕ್ಯಾಂಡಲ್ ಥರನೇ ಅನಿಸುತ್ತೆ. ಎಲ್ಲ ಟೈಮಲ್ಲೂ ನಾವು ಕ್ಯಾಂಡ್ಲೆ ಅಂಟಿಸ್ಬೇಕಂತನೇನಿಲ್ಲ. ಈಗ ಈ ಥರದ್ದೆಲ್ಲ ಸೆಲ್ ಹಾಕಿ ಮಾಡೋದು ಅಥವಾ ಚಾರ್ಜ್ ಹಾಕಿ ಯೂಸ್ ಮಾಡುವಂಥ ಲೈಟ್ಸ್ ಎಲ್ಲ ಬಂದಿದೆಯಲ್ಲ, ಸೊ ಇಟ್ ಇಸ್ ಫೈನ್. ಸಮ್ಟೈಮ್ಸ್ ಈ ಥರದ್ದು ಯೂಸ್ ಮಾಡ್ಬೋದು. ಸೊ ಈ ಥರದ್ದು ಬರೀ 2 ಪೀಸ್ ತೊಗೊಂಡಿದ್ದು ನಾನು. ಸೊ ದಟ್ 2ಕ್ಕೆ ಇಟ್ಕೋತೀನಿ ಸಾಕು, ಯಾವುದಾದ್ರು ಚಿಕ್ಕದಕ್ಕೋ ಹೀಗೆ ಸುಮ್ಮನೆ ಹಿಂಗೆ ಇಟ್ಬಿಡ್ಬೋದಲ್ಲ. ಸೊ ಇದು ತೊಗೊಂಡ. ಈ ಲೈಟ್ ಆಯಿತಾ, ತುಂಬ ಒಂಥರ ಫೇಮಸ್ ಆಗೋಗಿತ್ತು, ವೈರಲ್ ಆಗೋಗಿತ್ತು. ಇದು ಯಾತಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ, ಈಗ ಕಿಚನಲ್ಲಿ ನಂಗೆ ಏನು ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ, ಒಂದು ಎಂಟೈರ್ ಸೆಟ್ ಲೈಟ್ ಹಾಕ್ಯಾರೆ, ಒಂದು ಎಂಟೈರ್ ಲೈನ್ ಲೈಟ್ ಹಾಕ್ಯಾರೆ ಕೆಳಗಡೆಗೆ ಕಾಣೋ ಥರ. ಆ್ಯಂಡ್ ಒಂದೇ ಒಂದು ಬಾಕ್ಸ್ ಕೆಳಗೆ ಲೈಟ್ ಇಲ್ಲ. ಅದಕ್ಕೆ ಮತ್ತೆ ಅವರು ಎಲೆಕ್ಟ್ರಿಕ್ ಇದು ಮಾಡಬೇಕು, ಲೈನ್ ತೊಗೋಬೇಕು, ಮತ್ತೆ ಎಲ್ಲ ಉಡಿಬೇಕಂತ ಅಂದರು. ಸೊ ನಾನಂದೆ ಆಯಿತು ಬಿಟ್ಬಿಡಿ ಅಂತ ಬಿಟ್ಬಿಟ್ಟಿದ್ದೆ. ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್ ಪ್ರಾಪರ್ಲಿ ಆಯಿತಾ. ನಂದು ಇಂಟೀರಿಯರ್ ಬಿಟ್ಟಾಕಿ, ನನ್ನ ಇಂಟೀರಿಯರ್ ನನಗೇ ಗೊತ್ತು ಎಷ್ಟು ಒದ್ದಾಡ್ತಾ ಇದ್ದೀನಿ ಅಂತ. ಈಗಲೂ ಕೆಲಸ ಮಾಡಿಸ್ತಾ ಇದ್ದೀನಿ. ಒಂದೊಂದು ಸಣ್ಣ ಪುಟ್ಟದ ಕೆಲಸಗಳು ನಡೀತಾನೇ ಇದೆ, ಒಂದೊಂದು ವಿಚಾರ ಕೈ ಕೊಡ್ತಾ ಇದೆ. ಯಾರಿಗೆ ಮನೆ ನೋಡಿದಾಗ ಇಂಟೀರಿಯರ್ ಚೆನ್ನಾಗಿ ಮಾಡಿಸ್ಯಾರೆ ಅಂತ ಅನ್ನಿಸ್ಬೋದು, ಬಟ್ ಇಂಟೀರಿಯರ್ ಮಾಡಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತ. ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ ಈ ಮನೆ ಒಳಗಡೆ. ಆ್ಯಂಡ್ ಎವ್ರಿ ಡೇ ಏನೋ ಒಂದು ಆಗತ್ತೆ, ಏನೋ ಒಂದು ಸರಿ ಮಾಡಬೇಕು, ಇದೇ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇಟ್ ಇಸ್ ಸ್ಟಿಲ್ ಐ ಆಮ್ ವೆರಿ ಡಿಸಪಾಯಿಂಟೆಡ್. ಆ್ಯಂಡ್ 1.25 ವರ್ಷ ಆಯಿತು ಮನೆಗೆ ಬಂದು. ಇವತ್ತಿಗೂ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಎಲ್ಲೋ ಸಡನ್ನಾಗೆ ಫಾಲ್ ಸೀಲಿಂಗಲ್ಲಿ ಕ್ರ್ಯಾಕ್ ಬಿದ್ದುಬಿಡುತ್ತೆ. ಐ ಆಮ್ ಶೋರ್ ನಾನು ಯಾರ್ಯಾರ ಹತ್ರ ಮಾತಾಡಿದ್ದೀನಿ ಎಲ್ಲರೂ ಹೇಳೋದಿದೆ, ಇಂಟೀರಿಯರ್ ಕೆಲಸನೇ ಹಿಂಗಾಗೋದು, ಕರೆಕ್ಟಾಗಿ ಮಾಡಲ್ಲ ಅಂತ. ಬಟ್ ಫಾರ್ಚುನೇಟ್ಲಿ ನಾನು ಟೆರೆಸಲ್ಲಿ ಒಂಚೂರು ಕೆಲಸ ಮಾಡಿಸ್ಬೇಕಾಗಿತ್ತು, ಸೀಟಿಂಗ್ ಏರಿಯಾ ಥರ.
ಅದನ್ನು ನನ್ನ ಫ್ರೆಂಡ್ ಗೌತಮಿ ಕೈಲೇ ಮಾಡಿಸ್ದೆ. ಇದಕ್ಕೆ ವಿರುದ್ಧವಾಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಅಂದರೆ, ಆನ್ ಟೈಮ್ ಇಷ್ಟು ದಿವಸ ಬೇಕಂತ ಕೇಳಿದ್ರು ಅಷ್ಟೇ ದಿವಸದಲ್ಲಿ ಎಲ್ಲ ಕೆಲಸನೂ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅಂದರೆ, ಅಟ್ ದಿ ಎಂಡ್ ಆಫ್ ದ ಡೇ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಐ ಫೆಲ್ಟ್ ಬ್ಯಾಡ್, ಮನೆ ಕೆಲಸ ನಾನು ಅವರಿಗೆ ಕೊಟ್ಬಿಡ್ಬೋದಾಗಿತ್ತು ಅಂತ. ಬಟ್ ಇಟ್ ವಾಸ್ ವೆರಿ ಲೇಟ್. ಬಟ್ ಆ ಒಂದು ಏರಿಯಾನ ನಾನು ತುಂಬ ವರ್ಷನೇ ಆಯಿತು, ಒಂದು ವರ್ಷದ ಮೇಲೆ ಆದಮೇಲೆ ನಾನು ಸ್ವಲ್ಪ ಟೆರೆಸ್ ಕೆಲಸ ಶುರು ಮಾಡಿಸಿದ್ದು. ಬಿಕಾಸ್ ಆಬ್ವಿಯಸ್ಲಿ ಎಲ್ಲ ಒಟ್ಟೊಟ್ಟಿಗೆ ಅಂತೂ ಮಾಡ್ಸೋಕ್ಕಾಗೋದೇ ಇಲ್ಲ, ಎಲ್ಲ ಸಣ್ಣ ಪುಟ್ಟದ್ದು ಮಾಡಿಸ್ತಾ ಇದ್ದೆ. ಆ್ಯಂಡ್ ಸೊ ಇಂಟೀರಿಯರ್ ಅಂತ ಬಂದಾಗ ಐ ವಾಸ್ ವೆರಿ ಡಿಸಪಾಯಿಂಟೆಡ್. ಆ ಲೈಟಿಂಗ್ ಕರೆಕ್ಟಾಗಿ ಅವರು ಪ್ರಾಪರಾಗಿ ಎಲೆಕ್ಟ್ರಿಕ್ ಥಿಂಗ್ನ ಪ್ಲ್ಯಾನ್ ಮಾಡಲಿಲ್ಲ. ಸೊ ಆ ಒನ್ ಟೈಮಲ್ಲಿ ಏನಾಯಿತು, ಒಂದು ಬಾಕ್ಸ್ ಕೆಳಗೆ ಲೈಟ್ ಮಿಸ್ ಆಗೋಯಿತು. ಈಗ ಅಡುಗೆ ಮಾಡಬೇಕಂದ್ರೆ ಅರ್ಧ ಲೈಟ್ ಸಿಗುತ್ತೆ, ಇನ್ನು ಅರ್ಧ ಲೈಟ್ ಸಿಗ್ತಾ ಇರಲಿಲ್ಲ. ಸೊ ಇದು ಯಾವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿದ್ದು ನೋಡೋಣಲ್ಲ ಈ ಲೈಟು. ಸೊ ಹಾಗಾಗಿ ಐ ಥಾಟ್ ಇದನ್ನು ತೊಗೊಂಡು ಬರೋಣ ಅಂತ. ಇದೇನಿಲ್ಲ, ಹಿಂಗೆ ಸುಮ್ಮನೆ ಹಿಂಗೆ ಮೇಲೆ ಹಿಂಗೆ ಸ್ಟಿಕ್ ಮಾಡಿಬಿಟ್ರೆ ಆನ್ ಆಗುತ್ತೆ, ಲೈಟ್ ಆನ್ ಆಗುತ್ತೆ. ನಾನು ಇದು ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಬಿಕಾಸ್ ನಾನು ಬರೀ ವೀಡಿಯೋದಲ್ಲಿ ನೋಡಿರೋದು. ಹೆಂಗೆ ಇದನ್ನು ನಾನು ಫಿಕ್ಸ್ ಮಾಡಬೇಕು, ಡಬಲ್ ಟೇಪ್ ಹಾಕಿನೂ ಫಿಕ್ಸ್ ಮಾಡಿಬಿಡ್ಬೋದು, ಈಸಿ, ನಾಟ್ ಅ ಪ್ರಾಬ್ಲಮ್. ಸೊ ಇದು ನೋಡಿಬಿಟ್ಟು ಹೇಳ್ತೀನಿ ಹೇಗೆ ಅಂತ. ನಂಗೆ ಗೊತ್ತಿಲ್ಲ ಅಂದರೆ ಎಷ್ಟು ಜನಕ್ಕಿದು ಉಪಯೋಗಕ್ಕೆ ಬರುತ್ತೆ, ಎಷ್ಟು ಜನಕ್ಕೆ ಉಪಯೋಗಕ್ಕೆ ಬರಲ್ಲ ಅಂತ. ಈಗ ಅಡುಗೆ ಮಾಡ್ತಿರ್ಬೇಕಂದ್ರೆ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಏನೋ ಮುಟ್ಟಿರು ಟಿ ಶರ್ಟಿಗೆ ಒರೆಸ್ಕೊ, ಅಲ್ಲೇನೋ ಮುಟ್ಕೋ ಪ್ಯಾಂಟಿಗೆ ಒರೆಸ್ಕೊ ಅಥವಾ ಚಡ್ಡಿಗೆ ಒರೆಸ್ಕೊ. ಅದು ಎಂಡ್ ಆಫ್ ದ ಡೇ ನಾನು ಎಲ್ಲ ಬಟ್ಟೆಗಳಲ್ಲೂ, ಮನೇಲಿ ಹಾಕ್ಕೊಳ್ಳೋ ಬಟ್ಟೆ ಇರ್ಬೋದು, ಈಗ ಹೊರಗಡೆ ಹೋಗೋ ಬಟ್ಟೆಗಳನ್ನೂ ಹಾಕ್ಕೊಂಡು ಅಡುಗೆ ಮಾಡ್ತಾ ಇರ್ತೀನಲ್ಲ, ಈ ಎಲ್ಲ ಎಣ್ಣೆ ಮಾರ್ಕ್ಗಳು ಬಿದ್ದು ಎಷ್ಟೇ ವಾಶ್ ಮಾಡಿದ್ರು ಅದೆಲ್ಲ ಸಣ್ಣದು ತುಂಬ ಒಂಥರ ಗಲೀಜಾಗಿ ಕಾಣಿಸುತ್ತೆ, ಬಟ್ಟೆನೂ ಹಾಳಾಗ್ತಾಯಿತ್ತು. ಎಲ್ಲ ಬಟ್ಟೆಗಳಲ್ಲೂ ಮಾರ್ಕಿದೆ. ಏನೇ ವಾಶಿಗೆ ಹಾಕಿದ್ರು ಆ ಎಣ್ಣೆದು ಒಂಚೂರು ಬಿದ್ದುಬಿಟ್ರೆ, ಈ ಅರಿಶಿನ ಕೂತ್ಬಿಟ್ರೆ ಹೋಗೋದೇ ಇಲ್ವಲ್ಲ. ಸೊ ಹಾಗಾಗಿ ಇದು ಏನಂತಾರೆ, ಇದಕ್ಕೇನಂತಾರೆ ಬರ್ತಾನೆ ಇಲ್ಲ ಹೇಳೋಕ್ಕೆ. ಇದರಲ್ಲಿ ಒಂದು ನಿಮಿಷ ಇರಿ. ಇದು 2 ಪೀಸ್ ಬರುತ್ತೆ. ಪಪ್ಪ ಕಟ್ಟಾಗಪ್ಪ. ವಾಟ್ ಈಸ್ ದಿಸ್? ಅಯ್ಯೋ ದೇವ್ರೇ, ಎಂಥ ಒಂದು ಕೆಲಸ ಮಾಡಿದ್ದೀನಿ ಅಂತಾನೆ. ನಾನು ಕಿಚನ್ ಏಪ್ರನ್ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕರೆಕ್ಟಾಗಿ ಐ ಥಿಂಕ್ ಪಿಕ್ ಮಾಡ್ಬೇಕಂದ್ರೆ ಕರೆಕ್ಟಾಗಿ ಪಿಕ್ ಮಾಡಲಿಲ್ಲ ನಾನು. ಒಂದರಲ್ಲಿ 2 ಕಲರ್ ಬರುತ್ತೆ, ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ ಅಂದ್ಕೊಂಡು ತೊಗೊಂಡ್ರೆ ಕಿಚನ್ ಟವೆಲ್ಗಳು ತೊಗೊಂಡು ಬಂದಿದ್ದೀನಿ. ಬಟ್ ಇದೆಷ್ಟು ಚೆನ್ನಾಗಿದೆ ಕಿಚನ್ ಟವೆಲ್ಗಳು. ಇದು ನಾನು ಕಿಚನಿಗೆ ಯೂಸ್ ಮಾಡಲ್ಲ, ಮುಖ ಒರೆಸೋಕ್ಕೆ ಯೂಸ್ ಮಾಡ್ತೀನಿ ನಾನು ಇದನ್ನು. ಇಷ್ಟು ಚೆನ್ನಾಗಿರೋದನ್ನು ಕಿಚನ್ಗೆ ಹೆಂಗೆ ಹಾಕೋದು? ನಾನು ನೀಟಾಗಿ ನೋಡ್ಕೊಂಡೇ ತೊಗೊಂಡಿಲ್ಲ. ಏಪ್ರನ್ ಅಂದ್ಕೊಂಡು ಈ ಕ್ಷಣದವರೆಗೂ ಇದು ಏಪ್ರನ್ ಅಂದ್ಕೊಂಡೇ ತೊಗೊಂಡು ಬಂದೀನಿ. ಬಟ್ ಕಿಚನ್ ಟವಲ್ ಅಲ್ಲ, ಇದು ಟವಲ್ ಅಷ್ಟೇ, ಕಾಟನ್ ಟವಲ್ಗಳು. ಬಟ್ ಸಮ್ಟೈಮ್ಸ್ ಯು ಗೋ ರಾಂಗ್. ಅದಾದಮೇಲೆ ಈ 2 ಸ್ಟೋರೇಜ್ ಬಾಕ್ಸ್ಗಳನ್ನ ತೊಗೊಂಡು ಬಂದಿನಿ ಆಯಿತಾ. ಇದು ಹೆಂಗೆ ಕಾಣತ್ತೆ ಅಂತಲೂ ತೋರಿಸ್ತೀನಿ. 2 ತೊಗೊಂಡು ಬಂದಿದ್ದೀನಿ. ನನ್ನ ಹತ್ರ ಇದೇ ಥರದ್ರಲ್ಲಿ ದೊಡ್ಡದಿದೆ, ಅದರಲ್ಲೆಲ್ಲ ಬ್ಲೌಸ್ಗಳನ್ನ ನಾನು ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದೀನಿ. ಬಟ್ ಈಗ ಮತ್ತೆ ಎಕ್ಸ್ಟ್ರಾ ಬ್ಲೌಸ್ಗಳು ಹೊಲಿಸ್ತಾ ಇದೆ ಅಲ್ಲ, ಅದನ್ನು ಕೆಳಗಡೆ ವಾರ್ಡ್ರೂಬಲ್ಲಿ ಕೆಳಗಡೆ ಇಟ್ಕೋತಾ ಇದೆ ಸೈಡಲ್ಲಿ. ಸೊ ಅದನ್ನ ಇಡೋಕ್ಕೆ 2 ಬಾಕ್ಸ್ ಬೇಕಾಗಿತ್ತು. ಬಿಕಾಸ್ ಬ್ಲೌಸ್ಗಳು ಮಟೀರಿಯಲೆಲ್ಲ ಹಾಳಾಗ್ಬಿಡುತ್ತಲ್ಲ ಕೆಳಗಿಟ್ರೆ. ನೀಟಾಗೆ ಪ್ಯಾಕ್ ಮಾಡಿ ಇಟ್ಟರೆ, ನೀಟಾಗಿ ಫೋಲ್ಡ್ ಮಾಡಿಟ್ರೆ ಚೆನ್ನಾಗಿರುತ್ತದು. ಸೊ ಹಾಗಾಗಿ ಬ್ಲೌಸ್ಗಳನ್ನ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಈ 2 ಸ್ಟೋರೇಜ್ ಬಾಕ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಎನಿವೆ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಒಂದು ಪ್ಲೇಟ್ ಅಲ್ಲ, ಇದೊಂಥರ ಲಾರ್ಜ್ ಬೌಲ್, ಓಪನ್ ಬೌಲ್ ಅಂತಲೂ ಅನ್ಬೋದು ಇದನ್ನು. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಚಿಕನ್ ಮ್ಯಾರಿನೇಟ್ ಮಾಡಿ ಇಡಬೇಕು, ಅಥವಾ ಏನೋ ಒಂದು ಕಲಿಸ್ಕೊಳ್ಳೋಕ್ಕಿರ್ಬೋದು, ಅಥವಾ ಈಗ ಜಾಸ್ತಿ ಸರ್ವಿಂಗ್ ಇರುತ್ತೆ. ಈಗ ಮನೆಗೆ ಯಾರನ್ನಾದ್ರೂ ಕರೆದಿದ್ದಾಗ ಈಗ ಕೋಸಂಬರಿಗಳು, ಸ್ಯಾಲೆಡ್ಗಳು ಅದೆಲ್ಲ ಮಾಡಿರ್ತೀವಲ್ಲ, ಸಣ್ಣದಿತ್ತು ನನ್ನ ಹತ್ರ. ಏನೂ ದೊಡ್ಡದೆಲ್ಲ ನಾನೇನು ಇನ್ವೆಸ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅದೇನು ಮಾಡ್ತಿದ್ದೇನೆ ಅಂದರೆ 2 ಬೌಲಿಗೆ ಹಾಕಿ ಎತ್ತಿಟ್ಬಿಡ್ತಾ ಇದ್ದೆ. ಅಥವಾ ನನಗೆ ಇರ್ಬೋದು, ಏನೋ ಕಲಿಸ್ಕೊಳ್ಳೋಕ್ಕೆ ಇರ್ಬೋದು, ಏನಕ್ಕಾದರೂ ಇರ್ಬೋದು ಆಯಿತಾ. ದೊಡ್ಡದು ಏನು ನಮ್ಮ ಮನೆಯಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೀಟಾಗಿ ಮನೆಗೆ ಎಲ್ಲರನ್ನೂ ಕರೆದಾಗ ಪಲಾವು ಅಥವಾ ಬಿರಿಯಾನಿನೋ ಅಥವಾ ಏನಾದ್ರು ಮಾಡಿರ್ತೀವಲ್ಲ, ಚಿತ್ರಾನ್ನನೋ, ನೀಟಾಗಿ ಇದ್ರೊಳಗಡೆ ಹಾಕಿ ಹಿಂಗಿಟ್ರೆ ಅದು ಸರ್ವ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಬೌಲ್ ತೊಗೊಂಡು ಬಂದೆ. ಇದು ಐ ಥಿಂಕ್ 1600 ಅಂತ ಅನಿಸುತ್ತೆ. ಬಟ್ ತುಂಬ ಒಳ್ಳೆ ಮಟೀರಿಯಲ್ ಇದೆ. ಐ ಥಿಂಕ್ ಇದು ಬೇರೆ ಕಡೆ ಹೋದರೆ ಇನ್ನೂ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಬಟ್ ನಂಗೆ ಐಕ್ಯಾದಲ್ಲಿ ಇವರ ಪ್ಲೇಟ್ಗಳಿರ್ಬೋದು, ಮಗ್ಗಳಿರ್ಬೋದು, ನಮ್ಮ ಮನೇಲಿ ಅದೇ ಪ್ಲೇಟ್ಗಳ ಮಗ್ಗಳೇ ಇವತ್ತಿಗೂ ಯೂಸ್ ಮಾಡೋದು.
ಎಂಥ ಒಳ್ಳೆ ಕ್ವಾಲಿಟಿ ಅಂತ ಅಂದರೆ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ರೆಕಮೆಂಡ್ ನೀವು ಯಾರಾದರೂ ಈ ಥರದ ಮಟೀರಿಯಲ್ಗೆ ನೀವು ಇನ್ವೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಐಕ್ಯಾದಲ್ಲಿ ತೊಗೋಬೋದು. ಅವ್ರ ಪ್ಲೇಟ್ಸು, ಬೌಲ್ಸು, ಕಾಫಿ ಮಗ್ಸ್ ಇರ್ಬೋದು, ಅಥವಾ ನೀರು ಕುಡಿಯೋ ಗ್ಲಾಸಸ್ಗಳಿರ್ಬೋದು, ಎಲ್ಲ ತುಂಬ 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 ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ದಿನ ಬಾಳಿಕೆ ಬರುತ್ತೆ. ನನ್ನ ಹತ್ರ ಇವತ್ತುವರೆಗೂ ಒಂದು ಪ್ಲೇಟು ನಾನು ಹೊಡೆದಾಕಿಲ್ಲ. 3 ಸೆಟ್ ಬೇರೆ ಬೇರೆ ಬಣ್ಣಗಳಲ್ಲಿ ಇದೆ ನನ್ನ ಹತ್ರ. ಆಗಿಂದನೂ ಯೂಸ್ ಮಾಡ್ತೇನೆ. ಆಲ್ಮೋಸ್ಟ್ ಒಂದು 5 ವರ್ಷದಿಂದನೂ ಅದೇ ಪ್ಲೇಟ್ಗಳನ್ನ ನಾನು ಯೂಸ್ ಮಾಡ್ತಾ ಇರೋದು. ಬಟ್ ತುಂಬ 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 ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದೆ. ಇದಿಷ್ಟಗ್ಲ ಇದೆ ನೋಡಿ, ಆ್ಯಂಡ್ ಕಲರು ತುಂಬ ಚೆನ್ನಾಗಿದೆ. ಓಕೆ, ಇದೊಂದಾ. ಇದು ಬೆಡ್ ಸೈಡ್ ಲೈಟ್ ಅಂತಲೂ ಅನ್ಬೋದು, ಅಥವಾ ಹಾಗೆ ನಾರ್ಮಲಾಗಿ ಮನೇಲಿ ನಿಲ್ಬೇಕಾದ್ರೆ ಇಟ್ಟು ಯೂಸ್ ಮಾಡ್ಬೋದು. ಬಟ್ ನಂಗೆ ಇದು ಯಾಕೆ ಇಷ್ಟ ಆಯಿತು ಅಂತ ಅಂದರೆ, ಸ್ವಲ್ಪ ವಿಂಟೇಜ್ ಥರ ಕಾಣುತ್ತೆ. ಅಲ್ಲಿ ಶೋ ಯು, ವೇಟ್ ತೆಗೆದುಬಿಡ್ತೀನಿ. 2 ಬಲ್ಬ್ ತೊಗೊಂಡು ಬಂದಿದ್ದೀನಿ ಇದಕ್ಕೆ. ನಾನು ನಿಮಗೆ ತೋರಿಸ್ತೀನಿ 1 ನಿಮಿಷ ಇದು ಹೆಂಗೆ ಕಾಣುತ್ತೆ ಅಂತ. ಈ ಥರ ಕಾಣತ್ತಾಯ್ತಾ ಇದು, ಈ ಲೈಟ್ ಹಿಂಗಿದೆ. ಮತ್ತು ಬೆಸ್ಟ್ ಪಾರ್ಟ್ ಏನಂತ ಅಂದರೆ, ಇಲ್ಲಿ ನಾಬ್ ಥರ ಇದೆ. ಈ ನಮ್ಮದು ಹಳೆ ವಿಂಟೇಜ್ ಲೈಟ್ಗಳು ಬರೋದು ಗೊತ್ತಾ, ಅಂದರೆ ಕ್ಯಾಂಡಲ್ ಲ್ಯಾಂಟನ್ಗಳು ಬರೋದು ಗೊತ್ತಾ. ಸೊ ದಟ್ ನಿಮ್ಮದು ಬತ್ತಿ ಎಷ್ಟು ಆಚೆ ಬೇಕು ಅಂದರೆ, ಎಷ್ಟು ಫ್ಲೇಮ್ ಬೇಕು ಅಥವಾ ಆ ಬ್ರೈಟ್ನೆಸ್ ಎಷ್ಟು ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇದರಲ್ಲಿ ನಾಬ್ ಬರುತ್ತೆ. ನಂಗೆ ತೋರ್ಸೋಕ್ಕಾಗತ್ತಾ? 1 ನಿಮಿಷ ತೋರಿಸ್ತೀನಿ. ತಿರುಗಿಸ್ತಾ ಇದ್ದರೆ ಎಷ್ಟು ಬ್ರೈಟ್ನೆಸ್ ಬೇಕು ಜಾಸ್ತಿ ಮಾಡ್ಕೊ, ಇಷ್ಟು ಬೇಡ ಅಂತ ಅಂದರೆ ಕಡಿಮೆ ಮಾಡ್ಕೋಬೋದು. 1 ನಿಮಿಷ. ಇದಿಷ್ಟು ನಾನು ಐಕ್ಯಾಯಿಂದ ತೊಗೊಂಡು ಬಂದಿರುವಂಥ, ಅಂದರೆ ಶಾಪ್ ಮಾಡಿರುವಂಥ ಐಟಮ್ಸ್ಗಳು. ಒಂದೇ ಸಲಕ್ಕೆ ನಾವೆಲ್ಲನೂ ಶಾಪ್ ಮಾಡೋಕ್ಕಾಗಲ್ಲ. ಸೊ ಆವಾಗ ಒಂದೊಂದೇ ಐಟಮ್ ತೊಗೊಳ್ತಾ ಇರ್ತೀನಿ ನಾನು. ಈ ಸಲ ಅಂತೂ ಸುಮ್ಮನೆ ನನಗೆ ವಾಸ್ಗಳಂದರೆ ಸಿಕ್ಕಾಬಟ್ಟೆ ಇಷ್ಟ ಆಯಿತಾ. ಮನೆಯಲ್ಲಿ ತುಂಬ ನಂಗೆ ಫ್ಲವರ್ಸ್ ಇಷ್ಟ. ಸೊ ಹಾಗಾಗಿ ಫ್ಲವರ್ಸ್ ಇಡೋಕ್ಕೆ ಅಂದ್ಬಿಟ್ಟು ಬೇರೆ ಬೇರೆ ಥರದೆಲ್ಲ ವಾಸ್ ತೊಗೋತಾ ಇರ್ತೀನಿ ನಾನು. ಬಟ್ ಅಲ್ಲಿ ಇನ್ನೊಂದು ವಾಸ್ ಇಷ್ಟ ಆಗಿತ್ತು, ಮರ್ತೋಯ್ತು ತೊಗೊಂಡು ಬರೋದು. ಅದು ಹೆಂಗಂದರೆ, ವಾಸ್ ಥರನೂ ಯೂಸ್ ಮಾಡ್ಬೋದಾಗಿತ್ತು, ನೀರು ಬಿಸಿ ಮಾಡೋಕ್ಕೂ ಯೂಸ್ ಮಾಡ್ಬೋದಾಗಿತ್ತು. ಆ ಥರದ್ದು ಗ್ಲಾಸ್ ಜಾರ್ ಥರದ್ದು ಇತ್ತದು. ಬಟ್ ಅದು ಮರ್ತೋಯ್ತು. ಎನಿವೇ ನಾಟ್ ಅ ಪ್ರಾಬ್ಲಮ್. ನನಗೇನು ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಅದಾದಮೇಲೆ ಅನ್ನಿಸ್ತು ಬೇಡ, ಓಕೆ ಬೇಡ ಬಿಡು, ಗುಡ್ ದಟ್ ನಾನು ಮರ್ತೋದೆ ಅದನ್ನು ತೊಗೊಳ್ಳೋದು ಅಂತ. ಬಟ್ ಇದೆಲ್ಲನೂ ಹ್ಯಾಂಗರ್ಸ್ ಇರ್ಬೋದು, ಆ ಬೌಲ್ ಇರ್ಬೋದು, ಸೆರಾಮಿಕ್ ಬೌಲು, ಕ್ಯಾಂಡಲ್ ನನಗೆ ಅಗೇನ್ ಇಷ್ಟ. ನಾನು ಅದನ್ನು ಯೂಸ್ ಮಾಡ್ತೀನಿ. ಸುಮ್ಮನೆ ತಂದು ಎತ್ತಿಡೋದಲ್ಲ, ನಾನು ಅದನ್ನು ಯೂಸ್ ಮಾಡ್ತೀನಿ. ಯೂಸ್ ಮಾಡೋದಿದ್ದರೆ ಮಾತ್ರನೇ ನಾನು ಶಾಪ್ ಮಾಡೋದು, ಇಲ್ಲ ನಾನೇನು ಶಾಪ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸಮ್ಟೈಮ್ಸ್ ಆ ಥರ ಮಾಡ್ತಾಯಿದ್ದೆ. ಬಟ್ ಈಗ ತುಂಬ ನೀಟಾಗಿ ಡಿಸೈಡ್ ಮಾಡ್ಕೊಂಡ್ಬಿಡಿ, ನಾನು ಯೂಸ್ ಮಾಡೋದಿದ್ದರೆ ಅದು ನನಗೆ ಎವ್ರಿ ಡೇ ಯೂಸಿಗೆ ಬರುತ್ತೆ ಅನ್ನೋದಿದ್ದರೆ ಮಾತ್ರ ತೊಗೋಬೇಕು, ಇಲ್ಲಾಂದರೆ ತೊಗೊಳ್ಬಾರ್ದು ಅಂತ. ಅದು ಬಿಟ್ಟರೆ ಬೆಡ್ಶೀಟ್ಗಳಿರ್ಬೋದು, ಪಿಲ್ಲೋ ಕವರ್ಗಳಿರ್ಬೋದು, ಚಾಕು ಇರ್ಬೋದು, ಅಥವಾ ವುಡನ್ ಸ್ಪ್ಯಾಚುಲಾ ಇರ್ಬೋದು, ಇದೆಲ್ಲ ಪ್ರತಿದಿನ ಯೂಸ್ ಮಾಡುವಂಥದ್ದೇ. ಸೊ ಇದಾಗಿತ್ತು ನನ್ನ ಐಕ್ಯಾ ಹಾಲ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಇದೆಲ್ಲನೂ ಹೆಂಗೆ ನಾನು ಯೂಸ್ ಮಾಡ್ತೀನಿ ಅಂದರೆ, ಈಗ ಲೈಟ್ನ ಫಿಕ್ಸ್ ಮಾಡೋದಿರ್ಬೋದು, ಅಥವಾ ವಾಸ್ನ ನಾನು ವುಡನ್ ಸ್ಪ್ಯಾಚುಲಾ ಇಟ್ಕೊಳ್ಳೋಕೆ ಯೂಸ್ ಮಾಡೋದಿರ್ಬೋದು, ಇದೆಲ್ಲನೂ ಹೇಗೆ ನನಗೆ ಬಳಕೆಗೆ ಬರುತ್ತೆ, ಅಥವಾ ಇದು ಹೆಂಗೆ ಕಾಣುತ್ತೆ, ಹೆಂಗೆ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಅಂತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಹೋಪ್ಫುಲಿ ನೀವು ಶಾಪ್ ಮಾಡೋದಕ್ಕಿಂತ ಮುಂಚೆ ಅಥವಾ ಮಾಡಬೇಕು ಅಂತ ಅಂದ್ಕೊತಿದ್ರೆ ಇದು ನಿಮಗೆ ಉಪಯೋಗಕ್ಕೆ ಬರಬಹುದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ, ಐಕ್ಯಾ ಹಾಲ್ ಶಾಪಿಂಗ್ ವೀಡಿಯೋ. ಸುಮಾರು ವರ್ಷಗಳೇ ಆಯಿತು ಅನಿಸುತ್ತೆ ನಾನು ಮಾಡಿ. ಸೊ ಎನಿವೇ ತಂದಿದ್ನಲ್ಲ. ಆ್ಯಂಡ್ ನೀವು ಬೇರೆ ಬೇರೆ ಥರದ ವೀಡಿಯೋಗಳನ್ನ ಕೇಳ್ತಾ ಇರೋದ್ರಿಂದ ಐ ಥಾಟ್ ಈ ಥರದ ಸಣ್ಣ ಪುಟ್ಟ ಮನೆಗೆ ರಿಲೇಟೆಡ್ ಐಟಮ್ಸ್ಗಳನ್ನ ನಾನು ಏನು ಶಾಪ್ ಮಾಡ್ತೀನಿ ಅದನ್ನು ಶಾಪ್ ಮಾಡಿದಾಗ ನಾನು ಇಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಹೋಪ್ಫುಲಿ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಶಾಪ್ ಮಾಡೋಕ್ಕಿಂತ ಮುಂಚೆ, ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅದು ವರ್ತಲ್ವಾ ಹೇಳ್ತೀನಿ. ಆ್ಯಂಡ್ ಇದರಲ್ಲಿ ನಂಗೆ ಎಲ್ಲನೂ ಆಲ್ಮೋಸ್ಟ್ ವರ್ತೇ ಇದೆ. ಬೇರೆ ಏನು ಅಂದರೆ, ನಾನು ಹೇಳೋದು ನಾವು ಆಲ್ರೆಡಿ ಉಪಯೋಗ ಇಲ್ಲದೇ ಇರೋವಂಥದ್ದು ಏನೂ ತಂದಿಲ್ಲ. ಬಟ್ ನಂಗೆ ಒಂದೇ ಡೌಟ್ ಬರ್ತಾ ಇರೋದು, ಒಂದು ಮಿಸ್ಟೇಕ್ ಮಾಡಿದ್ದು ಏಪ್ರಾನ್ ತೊಗೋತಾ ಇದ್ದೀನಿ ಅಂತ ಅಂದ್ಬಿಟ್ಟು ಟವೆಲ್ಗಳನ್ನ ತೊಗೊಂಡು ಬಂದಿದ್ದೀನಿ. ಈಗ ನನ್ನ ಹತ್ರ ಏಪ್ರಾನ್ ಇಲ್ಲ. ಸೊ ಅದು ಒಂದೇ ಒಂದು ಶಾಪ್ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಇದನ್ನು ಫಿಕ್ಸ್ ಮಾಡೋದಿದೆಯಲ್ಲ, ಇದು ಒಂದೇ ಇವಾಗ ನನಗೆ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಇದನ್ನು ಐ ಫಿಗರ್ ಇಟ್ ಔಟ್. ಬಟ್ ಫಿಕ್ಸ್ ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ, ನಿಜವಾಗ್ಲೂ ಯೂಸ್ ಆಗ್ತಿದೆಯಾ, ಇದು ಅಷ್ಟು ಫೇಮಸ್ ಆಗಿದೆಯಲ್ಲ ಇದು, ಸೊ ವರ್ತಿದೆಯಾ ಏನು ಅದೆಲ್ಲ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಸೊ ದಟ್ಸ್ ಇಟ್, ದಟ್ಸ್ ಅಬೌಟ್ ಇಟ್.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಫುಲ್ ಲವ್. ಬಾಯ್ ಬಾಯ್.